ಚೆಕ್ಔಟ್ ಮಾಡ್ಬೋದು. ಸಖತ್ತಾಗಿದೆ. ಎಲ್ಲರಿಂದ ಇಷ್ಟ ಆಗಿದ್ದು ನನಗೆ ಗೇರ್ ಲಿವರ್ ಗೈಸ್. ಹೊಗೆನು ಓವರ್ ಇದೆ. ಸೊ ಹಿಂದೆ ಕಾಪ್ಸ್ ಇದ್ದಾರೆ ಗೈಸ್. ಸೌಂಡ್ ಕೇಳಿದ್ರೆ ಓಡ್ ಬರ್ತಾರೆ ಅವರು. ಸೊ ಗೈಸ್ ಅಸ್ಸಲಾಮು ಅಲೈಕುಮ್. ನನ್ನ ವೀಡಿಯೋಗೆ ಸುಸ್ವಾಗತ ಆ್ಯಂಡ್ ಎಲ್ಲರಿಗೂ ನಮಸ್ತೆ. ಸೊ ನನ್ನ ಬ್ಲಾಗ್ ಒಂದು 2 ವೀಕ್ಸಿಂದ ಯಾವುದೂ ಬಂದಿಲ್ಲ. ಬಿಕಾಸ್ ಮಳೆ ನಿಮ್ಗೆ ಗೊತ್ತಿರಬೇಕು, ತುಂಬ ಜಾಸ್ತಿ ಮಳೆ ಇದೆ ನಮ್ಮ ಬೆಂಗಳೂರಲ್ಲಿ. ಪ್ಲಸ್ ನಾನು ದುಲಾರಿನೂ ಎತ್ತಾ ಇಲ್ಲ. ಸೊ ದುಲಾರಿ ಬಂದು ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ ದುಲಾರಿಯಲ್ಲಿ ನಾನು ಒಂದು ಸಿಂಗಲ್ ರೈಡ್ ಒಂದು ದಿವಸ ನಾನು ಅಂಗಡಿಗೆ ಎತ್ಕೊಂಡ್ಬಂದಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಇವಾಗವರೆಗೂ ಯಾವುದೂ ರೈಡ್ ಮಾಡಿಲ್ಲ ಅದರಲ್ಲಿ. ಸೊ ಅನ್ಕೊತಾ ಇದ್ದೀನಿ ಸಂಡೇ ಹೋಗೋಣ ಅಂತ, ಬಟ್ ಹೋಗೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಥಿಂಗ್ ಏನಾಗ್ತಾ ಇದೆ ಅಂದರೆ ಲಾಸ್ಟ್ ವೀಕು ಫುಲ್ ಬೆಳಗ್ಗೆ ಜ್ವರ ಬಂದುಬಿಡ್ತು, ಹೋಗೋಕ್ಕಾಗಿಲ್ಲ. ಸೊ ಇವಾಗ ನಮ್ಮ ಮೋಟೋ ಬ್ಲಾಗಿಂಗ್ ಸೆಟಪ್ ರೆಡಿ ಆಗಿದೆ. ಸೊ ಎಷ್ಟು ದಿವಸ ಆದಮೇಲೆ ಒರೆಸಿ ಕ್ಲೀನಿಂಗ್ ಇಕ್ಕಿದ್ದೀನಿ. ಸೊ ತುಂಬ ಜನ ಕ್ವಶನ್ಸ್ ಇರ್ತಾರೆ, ಸೊ ನೀವು ವಾಟ್ ಹೆಲ್ಮೆಟ್ ಯು ಆರ್ ಯೂಸಿಂಗ್. ಸೊ ನನ್ನ ಹೆಲ್ಮೆಟ್ ಬಂದುಬಿಟ್ಟು ಯು ಕ್ಯಾನ್ ಚೆಕ್ ಇಟ್ ಔಟ್, ರೈಡೆಕ್ಸ್ ಅಂತ. ಸೊ ಇದರಲ್ಲಿ 46 ಲೈಕ್ ಬ್ರ್ಯಾಂಡ್ದು ಜಾಸ್ತಿ ಇದೆ ಅವ್ರ ಹತ್ರ ಸ್ಟಿಕ್ಕರಿಂಗು. ಆ್ಯಂಡ್ ನಮ್ಮ ಗೋಪ್ರೋಗೆ ಇಲ್ಲಿ ನೋಡ್ಬೋದು ನೀವು, ಫುಲ್ಲು MCL ಹಾಕಿ ಮೆಚ್ಚಿರೋದು. ಸೊ ಆಲ್ಮೋಸ್ಟ್ 1 ಇಯರ್ ಆಯ್ತು ಇದು ಮೆಚ್ಚಿ. ಇವಾಗವರೆಗೂ ನಾನು 180-190 ಸ್ಪೀಡಲ್ಲಿ ಹೋಗಿದ್ರು ಏನೂ ಆಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಕ್ಯಾನ್ ಚೆಕ್ ದಿಸ್ ಔಟ್. ಮೈಕ್ ನಾನು ಮೋನೋ ಮೈಕ್ ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಬಂದುಬಿಟ್ಟು ಸೋನಿದು ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಲುಕ್ಸ್ ಲೈಕ್ ದಿಸ್ ಫ್ರಮ್ ಇನ್ನರ್ ರೈಟ್ ಲೆಫ್ಟ್ ಅಂತ ಬರುತ್ತೆ. ಬಟ್ ಎಲ್ಲ ಸೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಇದರಲ್ಲಿ ಏನು ಫಾಲ್ಟ್ ಇತ್ತು ಅಂದರೆ ಮೋನೋದಲ್ಲಿ ಇದರಲ್ಲಿ ಇನ್ನೊಂದು ಅಡಾಪ್ಟರ್ ಬರುತ್ತೆ. ಸೊ ಅದು ಅಡಾಪ್ಟರ್ ಮುರಿದೋದ್ರೆ ಅಡಾಪ್ಟರ್ಗಳು ಇವಾಗ ಸಿಗ್ತಾ ಇಲ್ಲ. ಸೊ ಅದರಿಂದ ನಾನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಸಮಥಿಂಗ್ ಅದು 2000 ಆ ಮೈಕು. ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ಆ್ಯಂಡ್ ಗೈಸ್ ನಮ್ಮ RX-Z, ಸೊ ಲಾಸ್ಟ್ ಟೈಮ್ ನೋಡಿರ್ಬೇಕು ನೀವು ವೀಡಿಯೋದಲ್ಲಿ, ಓಡ್ತಾ ಸಡನ್ಗೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದರಿಂದ ಈ ಟೈಮು ಭಯ್ಯ ರೆಡಿ ಮಾಡಿಕೊಟ್ಟವ್ರೆ. ಸೊ ಇವಾಗ ನೋಡೋಣ ಹೆಂಗಿದೆ ಪರ್ಫಾರ್ಮೆನ್ಸು. ಇನ್ನು 200 ಕಿಲೋಮೀಟ್ರ್ ಓಡಿಸ್ಬೇಕಂತ ಹೇಳಿದ್ದಾರೆ ಭಯ್ಯ. ಸೊ ವಿಲ್ ಡ್ರೈವ್ ಆನ್ ಇಟ್, ಯಾಕಂದರೆ ಹೊಸ ಮೀಟ್ರ್ ಎಲ್ಲ ಹಾಕಿದ್ದಾರೆ. ಕಮ್ ಲೆಟ್ಸ್ ಚೆಕ್ ದಿಸ್ ಔಟ್. Z ಹೊಸ ಸೆಟಪ್ ಯಾವ ಥರ ಹಾಕಿ. ಸೊ ಗೈಸ್ ಅವಾಗ ಮತ್ತೋಗ್ತೀನಿ, ನನ್ನ ಹೆಸರು ಇಕ್ಕಿರೋದು ಇದನ್ನು ಮಾರ್ಕೋ ಅಂತ. ಸೊ ಚೆಕ್ಔಟ್ ಮಾಡ್ಬೋದು. ಇದು ನಮ್ಮ ಹೊಸ ಮೀಟ್ರ್ ಹಾಕ್ಸಿರೋದು. ಆ್ಯಂಡ್ ಟೋಟಲ್ ಕೇಬಲ್ ಹಾಕ್ಸಿದ್ದೀನಿ. ಬಟ್ ಲಾಸ್ಟ್ ಟೈಮ್ ನಾನು ಎಲ್ಲರಿಗೂ ಹೇಳಿದ್ದೆ ಕ್ವಿಕ್ ಟೋಟಲ್ ಹಾಕ್ಸ್ಬೇಡಿ ಅಂತ. ಬಟ್ ಕಂಪೇರಿಸನ್ ಮಾಡಿದ್ರೆ ಅದರಿಂದ ಇದು ಸ್ವಲ್ಪ ಚೆನ್ನಾಗಿದೆ, ಕ್ವಿಕ್ಕಿಗೂ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಕಿತ ಭಯ್ಯ ನಮಗೆ. ಆ್ಯಂಡ್ ಯು ಕ್ಯಾನ್ ಚೆಕ್ ದಿಸ್ ಔಟ್. ದಿಸ್ ಈಸ್ ಮೇಡ್ ಇನ್ ಇಂಡೋನೇಷ್ಯಾ ಅಂತ ಹೇಳಿದ್ರು ಭಯ್ಯ. ಸೊ ಪ್ಲೇ ಇಲ್ಲ ಲಿವರಲ್ಲಿ, ಇಟ್ಸ್ ಸೊ ಟೈಟ್. ಯು ಕ್ಯಾನ್ ಚೆಕ್ ದಿಸ್ ಔಟ್. ರೈಸ್ ಮಾಡಿದ್ರೂ ಲೈಕ್ ವೈಬ್ರೇಷನ್ ಆಗಲ್ಲ. ಆ್ಯಂಡ್ ನಮ್ಮ ರೈಡ್ ಇವತ್ತು ಇದರಲ್ಲೇ ಇರೋದು. ಸೊ ಗೈಸ್ ಬನ್ನಿ ಹೋಗ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ಮಾತುಕತೆ ಇದೆ ನಿಮ್ಮ ಜೊತೆ. ಆ್ಯಂಡ್ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ತುಂಬ ದಿವಸ ಆ್ಯಕ್ಟಿವ್ ಇಲ್ಲ ಅಂದರೆ ಸಮ್ ಪ್ರಾಬ್ಲಮ್ಸಲ್ಲಿ ಇರ್ತೀನಿ ಅದರಿಂದ. ಸೊ ನನಗೆ ಒಂದು 2 ಮಂತ್ಸಿಂದ ಡಲ್ಲೇ ಇದೆ. ನಮ್ಮ ಬಿಸ್ನೆಸ್ ಕಡೆನೂ ಕಾನ್ಸಂಟ್ರೇಷನ್ ಇದೆ. ಸೊ ಅದರಿಂದ ಈ ಕಡೆ ಫೋಕಸ್ ಕಮ್ಮಿ ಆಗುತ್ತೆ, ಈ ಕಡೆ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ನಿಮ್ಮ ಪ್ರೀತಿ ಬೇಕು. ನೀವು ಯಾವ ಥರ ಮುಂದೆ ನಡ್ಸ್ಕೊತೀರಾ ಅದು ನನಗೆ ಬೇಕು. ಸೊ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ, ಒಂದು ಲೈಕನ್ನು ಒತ್ತಿ. एंड आपसे ब्लॉग हमारा हिंदी में भी आएगा और कन्नड़ा में भी आएगा बिकॉज some peoples are not comfortable in Kannada, like ಅವ್ರಿಗೆಲ್ಲ ಅರ್ಥ ಆಗಲ್ಲ. ಸೊ ನಮ್ಮ ಕನ್ನಡಿಗ ಅವ್ರಿಗೆ ಹೇಳ್ತಾ ಇದ್ದೀನಿ ಗೈಸ್, ಬೇಜಾರಂತೂ ಆಗಬೇಡಿ, ಹಿಂದಿಯಲ್ಲಿ ಮಾಡ್ತಾ ಇದ್ದಾನೆ ಇದು ಅಂತ. ಜಸ್ಟ್ ನನಗೆ ಒಂದು ಹೆಸರು ಎಲ್ಲ ಕಡೆನೂ ಬೇಕು. ಸೊ ಹಿಂದಿ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಂಡ್ ಕನ್ನಡ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬನ್ನಿ ಗೈಸ್, ಈ ಥರನೇ ಸಪೋರ್ಟ್ ಮಾಡ್ತಾ ಇರ್ರಿ. ಆ್ಯಂಡ್ ನಮ್ಮ ಕಾರ್ತಿಕ್ ಗುರು ಅವಾಗವಾಗ ಹೇಳ್ತಾರೆ, ನೀನು ಹಿಂದಿ ಬ್ಲಾಗ್ಸ್ ಮಾಡ್ತೀಯ, ಯಾಕೋ ಮಾಡೋದು ಅದು ಇದು ಅಂತ. ಬಿಕಾಸ್ ನನಗೆ ಎಲ್ಲ ಕಡೆನೂ ಹೆಸರು ಬೇಕು. ಸೊ ಈ ಈತನು RX-ಅಲ್ಲಿ ವೀಡಿಯೋ ಮಾಡಿದ್ನು ಎಲ್ಲಿಂದ ಬಿಲಾಂಗ್ ಆಗ್ತಾನೆ, ಈಸ್ ಫ್ರಮ್ ಬೆಂಗಳೂರು ಕರ್ನಾಟಕ ಅಂತ ಹೆಸರು ಬರಬೇಕು. ಸೊ ದಟ್ಸ್ ಮೈ ಮೈನ್ ಥಿಂಕಿಂಗ್. ಸೊ ಹಿಂದಿಯಲ್ಲಿ ಏನಕ್ಕೆ ಮಾಡ್ತೀಯ, ಅದೆಲ್ಲ ತಪ್ಪು ಮಾತಾಡೋದು. ಸೊ ಬನ್ನಿ ಗೈಸ್ ಹೋಗೋಣ. ಹೋಗ್ಬಿಟ್ಟು ನಮ್ಮ ಗಾಡಿಯನ್ನು ನೋಡ್ಸೋಣ, ಮಾರ್ಕೋ ಯಾವ ಥರ ಇದೆ ಇವತ್ತು ನೀವು ನೋಡ್ತೀರಾ. ಸೊ ದಬಾಯಿಸೋಕ್ಕಾಗಲ್ಲ, ನಾರ್ಮಲ್ ಓಡಿಸ್ಬಿಟ್ಟು ನೀವು ನೋಡ್ಸೋಣ, ಬನ್ನಿ ಗೈಸ್. ಸೊ ಗೈಸ್ ಬ್ಯಾಕ್ ಟು ದಿ ಬ್ಲಾಗ್. ಸೊ
ಸೊ ನಮ್ಮದು ಕ್ವಿಕ್ ಟೋಟಲ್ಲು ಚೆಕ್ಔಟ್ ಮಾಡ್ಬೋದು. ಸಖತ್ತಾಗಿದೆ. ಎಲ್ಲರಿಂದ ಇಷ್ಟ ಆಗಿದ್ದು ನನಗೆ ಗೇರ್ ಲಿವರ್ ಗೈಸ್. ಗೇರ್ ಲಿವರ್ ಒಂಚೂರು ಪ್ಲೇ ಇಲ್ಲ. ಸೊ ಎಷ್ಟನ್ನ ವೈಬ್ರೇಷನ್ ಇರಲಿ ಆ್ಯಂಡ್ ಸೌಂಡ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಸ್ವಲ್ಪ ಚೇಂಜಸ್ ಇದೆ ಲೈಟಿಗೆ, ಸೌಂಡ್ಗೆ. ಅಣ್ಣ 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 ಸೊ ಗಾಡಿ ಜಾಸ್ತಿ ದಬಾಯಿಸೋಕ್ಕಾಗಲ್ಲ, ನಾರ್ಮಲ್. ಹೊಗೆನೂ ಓವರ್ ಇದೆ. ಸೊ ಅಡ್ವಾಂಟೇಜ್ ಆಫ್ ಕ್ವಿಕ್ ಟೋಟಲ್, ಕ್ವಿಕ್ಕಾಗಿ ಓಪನ್ ಆಗುತ್ತೆ ಗಾಡಿ. ಸೊ ನಮ್ಮ ಮ್ಯಾಚಿಂಗ್ ಮೀಟರು, ಮ್ಯಾಚಿಂಗ್ ಕಲರ್ ಗಾಡಿ. ಸೊ ಎಲ್ಲ ಟ್ಯಾಂಕ್ ಕಲರ್ಗೆ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಬೆಂಗಳೂರಲ್ಲಿ ಆದಷ್ಟು ಟ್ರಾಫಿಕ್ಕು ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗೋದು ಅಂದ್ಕೊಂಡ್ರೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಚೆಕ್ ದಿಸ್ ಔಟ್. ಬ್ಯಾಟ್ರಿ ಗಾಡಿಗಳಂತ ಹೆವಿ ಜಾಸ್ತಿ ಆಗ್ತಾನೆ ಇದೆ. ಮರ್ಡರ್ಗಳು ಜಾಸ್ತಿ ಆಗ್ತಾ ಇದೆ 1 by 1. ಏನು ಸುಮ್ಮನೆ ಹೊಡೆದಾಕ್ತವ್ರಪ್ಪ ಎಲ್ಲರೂ. ಎಲ್ಲರಿಂದ ವೈರಲ್ ವಿಡಿಯೋ ಅಂತ ಬಂತಲ್ಲಪ್ಪ ಕಾರ್ತಿಕ್ ಬ್ರೋದು, ಅದು ಸೈಕು. ಫ್ರೆಂಡ್ಸ್ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಇವಾಗ ವೀಡಿಯೋನ ಎಲ್ಲ ನೋಡಿರ್ತಾರೆ ಅಪ್ಪ ಅಮ್ಮ. ಸೊ ಅವ್ರು ಮಾಡೋದು ಯಾರೋ ಮಾಡೋ ಕತೆಗ್ಲಿಕ್ಕ ನಾವು ನಮ್ಮ ಮನೇಲಿ ನಾವು ಸಿಕ್ಕಾಕೊಬೇಕು. ಸೊ ಕಾರ್ತಿಕ್ ಬ್ರೋ ಏನು ಮಾಡಿದ್ರು ಗೊತ್ತಿಲ್ಲ, ಬಟ್ ಅವ್ರ ಫ್ರೆಂಡ್ಶಿಪ್ಪು ಎಲ್ಲ ನಿಯತ್ತಿಗೆ ಇದ್ದಿದ್ದಕ್ಕೆ ಜನ ಇದ್ರು ಅನ್ಕೊತೀನಿ. ಬಟ್ ಫ್ರೆಂಡ್ಸೇ ಕರ್ಕೊಂಡು ಹೋಗಿ ಆ ಥರ ಮಾಡಾಕಿದ್ರಲ್ಲ, ಅದು ಬೇಜಾರಾಗುತ್ತೆ. ಸೊ ಕಾರ್ತಿಕ್ ಅಣ್ಣ ಅವ್ರದ್ದು ವೀಡಿಯೋಗೆ ಎಷ್ಟು ಸತಿ ನೋಡ್ತೀನಿ ಅಷ್ಟಕ್ಕಿಂತ ಬೇಜಾರಾಗೋಗುತ್ತೆ ಗುರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರಿಗೆ ಆ ಥರ ಕರ್ಕೊಂಡೋಗಿ ಹೊಡೆದವ್ರೆ ಬ್ರೋ, ಯಾಕಂದರೆ ವೀಡಿಯೋನೇ ವೈರಲ್ ಆಗಿದೆ. ಸೊ ನಮ್ಮ ಬೆಂಗಳೂರಲ್ಲಿ ಇವಾಗ ಜಾಸ್ತಿ ನಡೀತಿರೋದು ಮರ್ಡ್ರ್ಗಳು. ಇನ್ನೇನೋ ನೋಡಬೇಕು ನಮ್ಮ ಈ ಕಣ್ಣಿಗಳಿಂದ ನಮ್ಗೆ ಗೊತ್ತಿಲ್ಲ. ಸೊ ಇವಾಗ ಒಂದು ಫ್ರೆಂಡ್ಶಿಪ್ಗೆ ಕೆಟ್ಟ ಹೆಸರು ಸರಿಯಾಗಿ ಬಂದಿರೋದ್ರಿಂದ ಅದೇ ಮ್ಯಾಟ್ರು. ಚೆಕ್ ದಿಸ್ ಔಟ್. ಸೌಂಡ್ ಮಾತ್ರ ಕ್ರೇಜಿಗೈತೆ. ಸೊ ಗೈಸ್ ನಾವು ಹೈಲೈಟ್ ಆಗೋತೀರಿ ಆಮೇಲೆ ಇವ್ರವ್ರ ಮಾತುಗಳು. ನನ್ನ ಭಯ ಅಂತೂ ಇಲ್ಲ ಗೈಸ್, ಬಟ್ ಹೈಲೈಟ್ ಆಗೋದ್ರಿಂದ ಮತ್ತೆ ನಂದು ಎಲ್ಲಿ ಬ್ಲಾಗ್ಗಳು ಸ್ಟಾಪ್ ಆಗೋಗುತ್ತೋ ಏನೋ ಅಂತ ಅದೊಂದು ಭಯ ನನಗೆ. ಸೊ ಗೈಸ್ RS ಇದೊಂದು ಅಡ್ವಾಂಟೇಜು, ಎಲ್ಲಿ ಬೇಕು ನುಗ್ಸ್ಕೊಂಡು ಬರ್ಬೋದು. 4 ಸ್ಟಾಕಲ್ಲಿ ಹಿಮಾಲಯನು ಎಕ್ಸ್ಪಲ್ಸ್ ಯಾವ ಥರ, ಈ ಗಾಡಿ ಅದೇ ಥರ. ಸೊ ನೋಡಿ ಆಟೋಗಳೆಲ್ಲ ನ್ಯಾಪ್ಕ ನೋಡಿದ್ರೇ ಕಾರ್ತಿಕಣ್ಣನೇ ನ್ಯಾಪ್ಕ ಬರೋದು. ಸೊ ಡೈಲಿ ಬ್ಲಾಗ್ಸು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಹಿಂದಿ ಪ್ಲಸ್ ಕನ್ನಡ ಬೋತು. ಈ ಜಾಮಲ್ಲಿ ಓಡ್ಸೋಕೆ ಮಜಾನೇ ಬೇರೆ, ಅದು ಕ್ವಿಕ್ ಟೋಟ್ಲಲ್ಲಿ. ಸೊ ಹಿಂದೆ ಕಾಪ್ಸ್ ಇದ್ದಾರೆ ಗೈಸ್, ಸೌಂಡ್ ಕೇಳಿದ್ರೆ ಓಡ್ ಬರ್ತಾರೆ ಅವರು. ಆ್ಯಂಡ್ ನಮ್ಮ ಮೇಲೆ ಕಣ್ಣುಗಳು ಸ್ವಲ್ಪ ಜಾಸ್ತಿನೇ ಇದೆ, ಗೊತ್ತಿರಬೇಕಲ್ಲ. ಸೊ ಗೈಸ್ ನಾವು ಇವಾಗ ಯಾವುದು ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡ್ತಾ ಇಲ್ಲ, ಬಿಕಾಸ್ ಹೊಸ ಇಂಜಿನು, ಹೊಸ ಮೀಟ್ರು ಚೆಕ್ಔಟ್ ಮಾಡ್ಬೋದು ನೀವು ಯಾವ ಥರ ಇದೆ. ಸೊ ಗಾಡಿ ಇವಾಗ ನಂದು 60 to 80 ಒಳಗಡೆ ಇದೆ ಗಾಡಿ, ಅದ್ರ ಮೇಲೆ ಓಡಿಸೋದು ಬೇಡ. ಗಾಡಿ ಕೂಲಿಂಗ್ ಮಾಡ್ಕೊಳೋಣ, ಒಂದು 200 ಹೇಳಿದ್ದಾರೆ. ಸೊ 200 ಮಾಡಲೇಬೇಕು, ಭಯ ಹೇಳಿದ್ಮೇಲೆ ಮಾಡಲೇಬೇಕು. ಸೊ 200 ಮುಗಿಸ್ಕೊಳ್ಳೋಣ, ಆಮೇಲೆ ನೋಡೋಣ ಯಾವ ಥರ ಇರುತ್ತೆ ಕತೆ ನಮ್ಮ ಗಾಡಿ ಇದು ಹೆಂಗೆ ಅಂತ. ಸೊ ಗೈಸ್ ಮನೆ ಬಂತು,
ಸೊ ಈ ಬ್ಲಾಗು ನಾನು ಇಲ್ಲೇ ಮುಗಿಸ್ಕೊಳೋಣ, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ ಗೈಸ್. ಆ್ಯಂಡ್ ಮಳೆ ನಿಂತಿದ್ರೆ ನಮ್ಮದು ಡೈಲಿ ಬ್ಲಾಗ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ನಾನು ಡೈಲಿ ಬ್ಲಾಗ್ ಮಾಡ್ತೀನಿ. ಹಿಂದಿಯಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಬೋತ್ ಲ್ಯಾಂಗ್ವೇಜ್ ವಿಲ್ ಬಿ ಮಿಕ್ಸ್, ಬಟ್ ಮಾಡ್ತೀನಿ. ಸೊ ಇಲ್ಲಿ ನಾಯಿಗಳು ಆಟ ಆಡ್ಸ್ಕೊಂಬರುತ್ತೆ ಗುರು, ಅದಕ್ಕೆ ಸೌಂಡ್ ಮಾಡಬಾರ್ದು, ಮೆತ್ತಿಗೆ ಹಿಂಗೆ ಹೋಗಬೇಕು. ಹಿಂಗೆ ನಾನು ಸಿವಿಗೆ ಬಂದರೆ ಈ ರೋಡಲ್ಲಿ ಒಂದೆರಡಲ್ಲ ಎಷ್ಟು ನಾಯಿಗಳು ಕಾಣ್ತಾ ಇದೆ ನಿಮಗೆ, ಎಲ್ಲ ಓಡಿಸ್ಕೊಂಬರುತ್ತೆ. ಇಷ್ಟು ನಾಯಿಗಳು ಕಾಣ್ತಾ ಇದೆಯಲ್ಲ, ಎಲ್ಲ ಓಡಿಸ್ಕೊಂಬರ್ತಾರೆ. ಸೊ ಸಿಗೋಣ ಬನ್ನಿ ಗೈಸ್ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಹೆಲ್ತ್, ರೈಡ್ ಸೇಫ್ಲಿ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿಯನ್ನು ಓಡಿಸಿ. ಆ್ಯಂಡ್ ಬ್ಲಾಗ್ ಹೆಂಗಿತ್ತು, ಹೆಂಗೆ ಇಷ್ಟ ಆಯಿತು ನಿಮಗೆ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಸೆಕ್ಷನ್ ಸ್ವಲ್ಪ ತುಂಬಿ ಗೈಸ್. ಸೊ ಸಿಗೋಣ.